ಶಾಸಕ ಮುನಿರತ್ನಗೆ ಬಿಗ್ ರಿಲೀಫ್ ಸಿಗ್ತಾ ಇದೆ. ಈ ಹಿಂದೆ ಮುನಿರತ್ನ ಸೇರಿ 4 ಬೆಂಬಲಿಗರ ಮೇಲೆ ಎಫ್ಐಆರ್ ಆಗಿತ್ತು. ಆದರೆ ಆ ಒಂದು ವಿಚಾರದಿಂದ ಶಾಸಕ ಮುನಿರತ್ನಗೆ ಈಗ ಒಂದು ಬಿಗ್ ರಿಲೀಫ್ ಸಿಗ್ತಾ ಇದೆ. ನಲವತ್ತು ವರ್ಷದ ಮಹಿಳೆಯೊಬ್ಬರು ಮುನಿರತ್ನ ವಿರುದ್ಧ ಒಂದು ದೂರನ್ನು ನೀಡಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನಗೆ ಈಗ ಬಿಗ್ ರಿಲೀಫ್ ಸಿಗ್ತಾ ಇದೆ. ಅತ್ಯಾಚಾರ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಸಿಗುವಂತಹ ಸಾಧ್ಯತೆ ಇದೆ. ಮುನಿರತ್ನಗೆ ಸಾಕ್ಷ್ಯ ಒಂದು ಕೊರತೆ ಇರುವಂತಹ ಕಾರಣದಿಂದ ಪೊಲೀಸರು ಕೋರ್ಟ್ಗೆ ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಮಹಿಳೆ ಮಾಡಿರೋ ಒಂದು ಆರೋಪಕ್ಕೆ ಸಾಕ್ಷ್ಯಾಧಾರ ಇಲ್ಲ. ಕೋರ್ಟ್ಗೆ SIT ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿದೆ. ಜನಪ್ರತಿನಿಧಿಗಳ ಒಂದು ವಿಶೇಷ ನ್ಯಾಯಾಲಯಕ್ಕೆ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ. ಇನ್ನು DK ಸುರೇಶ್ ಇದೇ ಒಂದು ವಿಚಾರವಾಗಿ ಪ್ರತಿಕ್ರಿಯೆಯನ್ನ ಮಾಡ್ತಾರೆ. ಆಕೆ ಅವರ ಪಕ್ಷದವಳೆ ಅಲ್ವೇ, ಇನ್ನು ಎಲ್ಲಿಂದ ಸಾಕ್ಷಿಯನ್ನು ತರ್ತಾಳೆ? ಶಾಸಕರಷ್ಟು ಆಕೆ ಬುದ್ಧಿವಂತಳಲ್ಲ. ಶಾಸಕರಿಗೆ ತುಂಬಾ ಬುದ್ಧಿ ಇದೆ, ಆಕೆಯನ್ನು ಬುದ್ಧಿವಂತಳಲ್ಲ ಅನ್ನುವಂಥ ಮಾತು ಹೇಳ್ತಿರುವಂಥ ಬೇರೆ ಅತ್ಯಾಚಾರದ ಪ್ರಕರಣದಲ್ಲಿ ಸಾಕ್ಷಿ ಇದೆಯಲ್ಲ, ಜಾತಿ ನಿಂದನೆ ಕೇಸ್ ಇದೆ. ಅದ್ಯಾವ ಮುಖ ಇಟ್ಕೊಂಡು ನೀವು ಮುನಿರತ್ನ ನೀವು ಯಾವ ಮುಖ ಇಟ್ಕೊಂಡು ಭಾಷಣವನ್ನು ಮಾಡ್ತೀರೋ ಅಂತ DK ಸುರೇಶ್ ಅವರು ಕಿಡಿಕಾರಿರುವಂಥದ್ದು ಮುನಿರತ್ನ ಅವರ ವಿರುದ್ಧ. ಯಾಕಂದರೆ DK ಸುರೇಶ್ ಅವರು ಏನಿದ್ದಾರೆ ಮುನಿರತ್ನ ಅವರ ವಿರುದ್ಧ ಮಾತನಾಡಿರುವಂಥದ್ದು. ಶಾಸಕ ಮುನಿರತ್ನಗೆ ಏನಂದರೆ 40 ವರ್ಷದ ಮಹಿಳೆಯೊಬ್ಬರು ಮುನಿರತ್ನ ಮೇಲೆ ದೂರನ್ನು ನೀಡಿದ್ರು ಅತ್ಯಾಚಾರ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈ ಒಂದು ಪ್ರಕರಣದಲ್ಲಿ ಮುನಿರತ್ನಗೆ ಈಗ ಬಿಗ್ ರಿಲೀಫ್ ಸಿಗುವಂತಹ ಒಂದು ಸಾಧ್ಯತೆ ಇದೆ. ಯಾಕಂತಂದರೆ ಆ ಒಂದು ಪ್ರಕರಣದಲ್ಲಿ ಸಾಕ್ಷ್ಯ ಕೊರತೆ ಅಂತ ಪೊಲೀಸರು ಕೋರ್ಟ್ಗೆ ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡಿದ್ದಾರೆ. ಯಾವುದೇ ರೀತಿಯಾದ ಸಾಕ್ಷ್ಯಾಧಾರಗಳು ಇಲ್ಲ ಅವರು ಮಾಡಿರುವಂಥ ಒಂದು ಆರೋಪಕ್ಕೆ. ಯಾರು ಆ ಮಹಿಳೆ ಇದ್ದಾರೆ, ಆ ಮಹಿಳೆ ಮಾಡಿರೋ ಆರೋಪಕ್ಕೆ ಏನೂ ಸಾಕ್ಷ್ಯ ಸಿಗ್ತಿಲ್ಲ. ಹಾಗಂತ ಕೋರ್ಟ್ಗೆ SIT ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡಿದೆ. ಜನಪ್ರತಿನಿಧಿಗಳ ಒಂದು ವಿಶೇಷ ನ್ಯಾಯಾಲಯಕ್ಕೆ ಬಿ ರಿಪೋರ್ಟ್ ಸಲ್ಲಿಕೆ ಆಗಿರುವಂಥದ್ದು. ಇದರಿಂದಾಗಿ ಮುನಿರತ್ನಗೆ ಇದರಿಂದ ರಿಲೀಫ್ ಸಿಗುವಂಥ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇದೇ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರ ತಮ್ಮ DK ಸುರೇಶ್ ಅವರು ಸ್ವಲ್ಪ ಖಾರವಾಗಿ ಟೀಕೆ ಮಾಡೋ ಥರ ಮಾತನಾಡಿದ್ದಾರೆ. ಆಕೆ ಅವರ ಪಕ್ಷದ ಮಹಿಳೆನೇ, ಎಲ್ಲಿಂದ ಒಂದು ಸಾಕ್ಷಿಗಳನ್ನು ತರ್ತಾಳೆ? ಶಾಸಕರಷ್ಟು ಆಕೆ ಅಂತೂ ಬುದ್ಧಿವಂತಲಲ್ಲ. ಯಾವುದೇ ಒಂದು ರೀತಿಯಾಗಿ ಬುದ್ಧಿಯನ್ನು ಯೋಚನೆ ಮಾಡಿ ಈ ರೀತಿ ಮಾಡೋಣ ಆ ರೀತಿ ಮಾಡೋಣ ಯೋಚನೆ ಮಾಡೋಂಥ ಬುದ್ಧಿಶಕ್ತಿ ಕೂಡ ಆಕೆಗೆ ಇಲ್ಲ. ಆದರೆ ಈ ವಿಚಾರದಲ್ಲಿ ಯಾವುದೇ ಈ ಒಂದು ಪ್ರಕರಣದಲ್ಲಿ ಸಾಕ್ಷಿ ಆಧಾರಗಳು ಸಿಗದೇ ಇರಬಹುದು. ಆದರೆ ಮುನಿರತ್ನ ಅವರ ಮೇಲೆ ಬೇರೆ ಅತ್ಯಾಚಾರ ಪ್ರಕರಣದ ಒಂದು ಕೇಸ್ಗಳಿದೆಯಲ್ಲ, ಅದರಲ್ಲಿ ಸಾಕ್ಷಿ ಇದೆಯಲ್ಲ, ಅದರ ಜೊತೆಗೆ ಜಾತಿ ನಿಂದನೆಯ ಕೇಸ್ ಕೂಡ ಇದೆಯಲ್ಲ. ಇವೆಲ್ಲ ಇಟ್ಟುಕೊಂಡು ನೀವು ಅದ್ಯಾವ ಮುಖನ ಇಟ್ಕೊಂಡು ಭಾಷಣಗಳನ್ನು ಮಾಡ್ತೀರಿ, ಜನರ ಮುಂದೆ ಹೋಗ್ತೀರಿ, ನೀವು ಹೆಂಗೆ ಮಾತನಾಡ್ತೀರಿ ಅಂತ ಕಿಡಿಯನ್ನ ಕಾರಿರುವಂಥದ್ದು DK ಸುರೇಶ್ ಅವರು. ಯಾಕಂದರೆ ಮುನಿರತ್ನ ಅವರ ಮೇಲೆ ಬಂದಿದ್ದಂತಹ ಒಂದು ಆರೋಪಗಳು ಆಗಿನ ಸಮಯದಲ್ಲಿ ಬಹಳಷ್ಟು ಚರ್ಚೆಗಳಿಗೆ ಒಳಗಾಗಿತ್ತು. ಒಬ್ಬ ಶಾಸಕ BJP ಶಾಸಕನ ಮೇಲೆ ಈ ರೀತಿಯಾಗಿ ಆರೋಪಗಳು ಕೇಳಿ ಬಂದಾಗ ಸರ್ವೇ ಸಾಮಾನ್ಯವಾಗಿ ಕಾಂಗ್ರೆಸ್ನವರು ತಿರುಗಿ ಬಿದ್ದು ಮಾತನಾಡೋದು, ಹೇಳಿಕೆಗಳನ್ನು ಕೊಡುವಂಥದ್ದು ಸಾಮಾನ್ಯ. ಆದರೆ ಅದೇ ಪ್ರಕರಣದಲ್ಲಿ ಈಗ ಮುನಿರತ್ನ ಅವರಿಗೆ ಸ್ವಲ್ಪ ರಿಲೀಫ್ ಸಿಗುವಂತಹ ಸಾಧ್ಯತೆ. ಯಾಕಂದರೆ ಪೊಲೀಸರು ಹೇಳಿರುವ ಪ್ರಕಾರ, ಅವರು ಸಲ್ಲಿಸಿರುವಂತಹ ಒಂದು ರಿಪೋರ್ಟ್ನ ಪ್ರಕಾರ ಸಾಕ್ಷ್ಯಾಧಾರಗಳ ಕೊರತೆ ಇದೆ. ಕೊರತೆ ಇರೋದ್ರಿಂದ ಅವರಿಗೆ ರಿಲೀಫ್ ಸಿಗುವಂತಹ ಒಂದು ಸಾಧ್ಯತೆ, ಕ್ಲೀನ್ ಚಿಟ್ ಸಿಗುವಂತಹ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.